ಕ್ಲಿಕ್ ಮಾಡಿಬಿಟ್ರೆ ಅಷ್ಟು ಬೇಗ ನನ್ನ ವೀಡಿಯೋನ. ಸೊ ನಾ ಹೇಳುವ ಒಂದೊಂದು ಸಿಂಪ್ಟಮ್ಸು ನಿಮಗಿದ್ರೆ ನೀವು ಪಕ್ಕ ಡಿಪ್ರೆಷನ್ಲಿದ್ದೀರಾ ಅಂತ ಅರ್ಥ. ಸೊ ನೀವು ಡಿಪ್ರೆಷನಲ್ಲಿ ಇದ್ದೀರಾ ಅಥವಾ ಇಲ್ವಾ ಅನ್ನೋದನ್ನ ಈ ಒಂದು ವಿಡಿಯೋ ಎಂಡಿಂಗಲ್ಲಿ ಪಕ್ಕ ತಿಳ್ಕೊತೀರಾ. ನಾನು ಇವಾಗ ತನಕನೂ ಕೂಡ ಡಿಪ್ರೆಷನಲ್ಲಿ ಇದ್ದಿದ್ದೀನ ಅನ್ನೋ ಒಂದು ಫೀಲ್ ನಿಮಗೆ ಬಂದಿರುತ್ತೆ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ. ಸೊ ಗೈಸ್, ಫಸ್ಟ್ ಸಿಂಪ್ಟಮ್ಸ್ ಏನಂತ ಅಂದರೆ, ನಿಮಗಿಷ್ಟವಾಗಿರೋ ಒಂದು ಸ್ಪೋರ್ಟ್ಸ್ ಆಗಿರಲಿ, ನಿಮಗಿಷ್ಟವಾಗಿರೋ ಒಂದು ವಿಷಯದ ಬಗ್ಗೆ ನೀವು ತುಂಬ ಇಂಟ್ರೆಸ್ಟಿಂಗಾಗಿ ವರ್ಕ್ ಮಾಡ್ತಾ ಇರ್ತೀರ. ನಿಮಗಿಷ್ಟವಾಗಿರೋ ಒಂದು ಸ್ಪೋರ್ಟ್ಸ್ ಆಗಿರಲಿ, ಇಲ್ಲಾಂತಂದರೆ ನಿಮಗಿಷ್ಟವಾಗಿರೋ ಒಂದು ಸಾಂಗ್ಸ್ ಆಗಿರಲಿ. ಸೊ ಈ ಒಂದು ಡಿಪ್ರೆಷನ್ ಬರುವ ಕಾರಣದಿಂದ ಏನಾಗುತ್ತೆ ಅಂತಂದರೆ, ಲೈಕ್ ದಿನ ದಿನ ಹಂಗೆ ಹೋಗ್ತಾ ಸೊ ನಿಮಗಿಷ್ಟವಾಗಿರೋ ಒಂದು ವಿಷಯನ ನೀವು ಮಾಡೋದೇ ಬಿಟ್ಬಿಡ್ತೀರಾ. ಸೊ ಡಿಪ್ರೆಷನಿನ ಫಸ್ಟ್ ಸಿಂಪ್ಟಮ್ಸು. ಸೆಕೆಂಡು, ಬೇಡದವು ಥಾಟೆಲ್ಲ ಬರುತ್ತೆ. ಯಾವ ಥರ ಥಾಟ್ ಬರುತ್ತೆ ಅಂತ ಅಂದರೆ, ಈ ಪ್ರಪಂಚದಲ್ಲಿ ನಾವು ಯಾಕಿದ್ದೀವಿ. ಸೊ ಈ ಒಂದು ಥಾಟು ಸಾಮಾನ್ಯವಾಗಿ ಎಲ್ಲವನಿಗೂ ಬಂದಿರುತ್ತೆ. ಸೊ ನಿಮಗೂ ಈ ಒಂದು ಥಾಟ್ ಬಂದಿದೆ ಅಂತ ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಖಂಡಿತ ಸಾಮಾನ್ಯವಾಗಿ ಎಲ್ಲವನಿಗೂ ಈ ಒಂದು ಥಾಟ್ 100% ಬಂದಿರುತ್ತೆ. ನಾವು ಯಾಕಿದ್ದೀವಿ, ಸೊ ನಾವು ಯಾಕೆ ಈ ಕೆಲಸ ಮಾಡ್ತಾಯಿದ್ದೀವಿ, ಸೊ ಇದು ಯಾಕೆ ಹಿಂಗಿದೆ, ಅದು ಯಾಕೆ ಹಂಗಿದೆ ಅನ್ನೋ ಒಂದು ಥಾಟ್ ಖಂಡಿತ ಬಂದಿರುತ್ತೆ. ಸೊ ಈ ಥರ ಥಾಟ್ 100% ಎಲ್ಲವನಿಗೂ ಬಂದಿರುತ್ತೆ. ಸೊ ಸೆಕೆಂಡ್ ಸಿಂಪ್ಟಮ್ಸು ಇದು ಕೂಡ ಆಗಿರುತ್ತೆ. ಸೊ ರಾತ್ರಿ ಮಕ್ಕೊಂಡ್ಬಿಟ್ರೆ ಬೆಳಗ್ಗೆನೇ ಪರ್ಫೆಕ್ಟಾಗಿ ಎದ್ದೇಳ್ತೀರಾ ಮತ್ತು ಭಯಂಕರ ಆ್ಯಕ್ಟಿವ್ ಆಗಿರ್ತೀರ, ಓಕೆನಾ. ಸೊ ಇತ್ತೀಚಿನ ದಿನದಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಲೈಕ್ ನಿದ್ದೆನೇ ಬರೋಲ್ಲ ರಾತ್ರಿ. ಆಮೇಲೆ ಬೆಳಗ್ಗೆ ಬೇಗ ಎದ್ಬಿಡ್ತೀರಾ, 3 ಗಂಟೆಗೆ 4 ಗಂಟೆಗೆ, ಮತ್ತು ರಾತ್ರಿ ಲೇಟಾಗಿ ಮಲ್ಕೊತೀರ, ನಿದ್ದೆ ಬರೋಲ್ಲ. ಸೊ ಅದು ಕೂಡ ಡಿಪ್ರೆಷನ್ನ ಸಿಂಪ್ಟಮ್ಸ್ ಆಗಿರುತ್ತೆ. ಮತ್ತು 4ನೇದು ಲೇಸಿನೆಸ್ಸು. ಸ್ನಾನ ಮಾಡೋಕ್ಕೆ ಸೋಂಬೇರಿತನ ಮಾಡ್ತೀರಾ, ಬಟ್ಟೆ ಹಾಕ್ಕೊಳ್ಳೋಕ್ಕೆ ಸೋಂಬೇರಿತನ ಪಡ್ತೀರಾ. ಸೊ ಮತ್ತು ನಿಮಗಿಷ್ಟವಾಗಿರೋ ಒಂದು ಕೆಲಸ ಮಾಡೋಕ್ಕೂ ಕೂಡ ನೀವು ಸೋಂಬೇರಿತನ ಪಡ್ತೀರಾ. ಸೊ ಈ ಥರ ಇದ್ರೂ ಕೂಡ ಡಿಪ್ರೆಷನ್ನ ಸಿಂಪ್ಟಮ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಏನಂತ ಅಂದರೆ, ಓವರ್ ಥಿಂಕಿಂಗು. ಸಂಬಂಧನೇ ಇಲ್ದಂಗೆ ಥಾಟ್ ಬರುತ್ತೆ. ಯಾವನಿಗಿಲ್ಲದೆ ಥಾಟ್ ನಿಮಗೆ ಬರುತ್ತೆ. ಏನೋ ಒಂದು ಸಂಬಂಧನೇ ಇಲ್ದಂಗೆ ಯೋಚನೆ ಮಾಡು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಸಂಬಂಧನೇ ಇರಲ್ಲ ಪ್ರಪಂಚಕ್ಕೂ ನಮಗೂ ಇರುವ ಒಂದು ಸರೌಂಡಿಂಗಿಗೂ ಸಂಬಂಧನೇ ಇರಲ್ಲ. ಸಂಬಂಧನೇ ಇಲ್ದಂಗೆ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಆ ಒಂದು ಸಿಂಪ್ಟಮ್ಸು ಕೂಡ ಡಿಪ್ರೆಷನಿನ ಒಂದು ಮೈನ್ ಪಾರ್ಟ್ ಆಗಿರುತ್ತೆ. ಸೊ ಸಂಬಂಧನೇ ಇಲ್ದಂಗೆ ಯೋಚನೆ ಮಾಡೋದು, ಓಕೆನಾ. ಯೋಚನೆ ಮಾಡಿ ಟಕ್ಕಂತ ಕ್ಲಾಕ್ ನೋಡ್ತೀರಾ. ಸೊ 1 ಗಂಟೆಗೆ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತ ಅಂದರೆ, ಟಕ್ಕಂತ ಕ್ಲಾಕ್ ನೋಡ್ತೀರಾ, ಲೈಕ್ 1 ಅವರ್ ಆಗಿಬಿಡುತ್ತೆ. ಸಂಬಂಧನೇ ಇಲ್ದಂಗೆ ಯೋಚನೆ ಮಾಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ತೀರಾ. ಸೊ ಇದು ಕೂಡ ಡಿಪ್ರೆಷನ್ನ ಸಿಂಪ್ಟಮ್ಸ್. ಓವರ್ ಥಿಂಕಿಂಗು. ಏನೋ ಒಂದು ಯೋಚನೆ ಮಾಡೋಕ್ಕೆ ಹೋಗ್ತೀರಾ, ಆದರೆ ಬಟ್ ಎಲ್ಲೆಲ್ಲೋ ಕನೆಕ್ಟ್ ಆಗಿ ಏನೇನೋ ಭಾಳ ಯೋಚನೆ ಮಾಡ್ತೀರಾ. ಸಂಬಂಧನೇ ಇಲ್ದಂಗೆ ಯೋಚನೆ ಮಾಡ್ತೀರಾ, ಅದಂತೂ ಫಿಕ್ಸು, ಓಕೆನಾ. ಸೊ ಇದು ಕೂಡ ಡಿಪ್ರೆಷನ್ಗೆ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಂತ ಅಂದರೆ, ಹೋಪ್ಲೆಸ್ಸು. ಅರ್ಧಕ್ಕರ್ಧ ನಿಮ್ಮ ಕಾನ್ಫಿಡೆಂಟ್ ಅಂತೂ ಒಡೆದೋಗಿ ಬೀದಿಯಲ್ಲಿರುತ್ತೆ. ಸೊ ನಿಮ್ಮ ಕಾನ್ಫಿಡೆಂಟಾಗೇ ಇರಲ್ಲ ನೀವು. ಸೊ ನೀವು ನೋಡಿದ್ರೇ ನಿಮಗೆ ಇಷ್ಟ ಆಗಲ್ಲ ಫಸ್ಟು. ಸೊ ಮತ್ತು ನಿಮ್ಮ ಮುಖನ ನೀವು ಮಿರರಲ್ಲಿ ನೋಡಿದ್ರೆ ಸೊ ನಿಮಗೆ ಇಷ್ಟ ಆಗಲ್ಲ ಸಮ್ಟೈಮ್ಸ್. ಸೊ ಒಂದೊಂದು ಟೈಮಲ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ, ಆದರೆ ಬಟ್ ಆ ಥರ ಒಂದು ಟೈಮ್ ಬಂದಾಗ ಸೊ ನಿಮ್ಮ ಮುಖನ ನೀವು ಮಿರರಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸೊ ನಿಮಗೆ ಇಷ್ಟ ಆಗಲ್ಲ. ಸೊ ಯಾಕಾರ ನಾ ಇದ್ದೀನಿ ಅನ್ನೋ ಒಂದು ಥಾಟ್ 100% ಬಂದೇ ಬರುತ್ತೆ. ಸೊ ಇದು ಕೂಡ ಡಿಪ್ರೆಷನ್ಗೆ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಆಮೇಲೆ ಇನ್ನೊಂದೇನಂತ ಅಂದರೆ, ಸಂಬಂಧನೇ ಇರಲ್ಲ, ಸಂಬಂಧನೇ ಇಲ್ದಂಗೆ ನೀವು ಅಳ್ತಾ ಕೂತಿರ್ತೀರ. ಸೊ ಅದಂತೂ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಒಂದು ಸಿಂಪ್ಟಮ್ಸ್ ಆಗಿರುತ್ತೆ. ಸೊ ನೀವು ಯಾಕೆ ಅಳ್ತಾ ಇದ್ದೀರಾ ಅಂತಲೂ ಕೂಡ ಗೊತ್ತಾಗಲ್ಲ. ಸೊ ಯಾರು ಏನು ಮಾಡಿದ್ರು ನಾನು ಯಾಕೆ ಅಳ್ತಾ ಇದ್ದೀನಿ ಅಂತಲೂ ಕೂಡ ನಿಮ್ಗೆ ಗೊತ್ತಾಗಲ್ಲ. ಸೊ ಸಂಬಂಧನೇ ಇಲ್ದಂಗೆ ರೂಮಲ್ಲಿ ಅಳ್ತಾ ಇರ್ತೀರ. ಸೊ ಅದು ಕೂಡ ಡಿಪ್ರೆಷನ್ಗೆ ಬಿಗ್ಗೆಸ್ಟ್ ಸಿಂಪ್ಟಮ್ಸ್ ಆಗಿರುತ್ತೆ. ಇಷ್ಟು ಕೂಡ ನಾನು ಹೇಳಿದ್ದೀನಿ. ಇಷ್ಟರಲ್ಲಿ ಯಾವುದಾದ್ರೂ ಒಂದಿದ್ರೂ ಕೂಡ ನೀವು ಡಿಪ್ರೆಷನಲ್ಲಿ ಇದ್ದೀರಾ ಅಂತ ಅರ್ಥ. ಸೊ ಇದಿಷ್ಟು ಕೂಡ ಇದ್ರೂ ಕೂಡ ಸೊ ನೀವು 100% ಡಿಪ್ರೆಷನಲ್ಲಿ ಇದ್ದೀರಾ ಅಂತ ಅರ್ಥ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ, ಈ ಒಂದು ಡಿಪ್ರೆಷನಿನ ಬಿಟ್ಟು ಹೇಗೆ ಹೊರಗಡೆ ಬರೋದು ಅನ್ನೋ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಗೈಸ್, ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬೈ ಗೈಸ್, ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ.